ಹಲೋ ಗೈಸ್, ವೆಲ್ಕಮ್ ಟು ಫಸ್ಟ್ ಬ್ಲಾಗ್. ಇವತ್ತು ಬಂದುಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವು. ಇವತ್ತು ಬಂದುಬಿಟ್ಟು ಮಶಾಣ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ನೋಡಿ ಗೈಸ್. ಇವನು ಬೇರೆ ಮಲ್ಕೊಂಡಿದ್ದಾನೆ. 9 ಗಂಟೆಗೆ ಊಟ ಮಾಡಿ ಎಲ್ಲ ಮಲ್ಕೊಂಡಿದ್ದಾನೆ. ಟೈಮ್ ಬಂದುಬಿಟ್ಟು 10 ಗಂಟೆ ನೋಡಿ ಗೈಸ್. ಇದಳ ಸೈಕ್ ಮಾಡಬೇಡ ನೋಡಿ ಗೈಸ್. ಈಗ ಇಲ್ಲೊಬ್ಬ ಇದ್ದಾನೆ, ಇವನು ನೋಡಿ ಗೈಸ್. ನೋಡಿ ಇವನಿಗೆ ಏನು ಹೇಳಬೇಕು, ಇವನಿಗೆ ಇನ್ನೂ ಇಲ್ಲ ನೋಡಿ, ಹುಡುಗಿ ಚಾಟ್ ಮಾಡ್ಕೊಂಡು ಮಲ್ಕೊಂಡಿದ್ದಾನೆ. ಇವನು ಎದ್ದು ಬಂದ ನೋಡಿ ಗಾಯ್ಸ್ ಇವಾಗ. ಹಲೋ ಹಾಯ್ ಗಾಯ್ಸ್, ಇವತ್ತು ಈಗ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಇವನು ಮತ್ತೆ ನಾನು ಇವನು ಪ್ಲ್ಯಾನ್ ಮಾಡಿದೆ, ನಾನು ಮಾಡಿದ್ದೀವಿ. ಅದನ್ನ ಇದ್ದೇ ಇದ್ರೆ ನಾನೇ ಇದ್ದಿಲ್ಲ ನೋಡಿ ಗೈಸ್. ಒಂದು ನಿಮಿಷ, ಒಂದ್ಸರಿ ನೋಡಿ, ಇದೇ ಪ್ಲೇಸ್ ನೋಡ್ಕೊಳ್ಳಿ. ಇದು ಈ ಪ್ಲೇಸಲ್ಲಿ ನಾವು ಈಗ ರೀಸೆಂಟಾಗಿ 1 ಇಯರ್ ಬ್ಯಾಕ್ ಒಂದು ಗೋಸ್ಟ್ ಫೋಟೋ ತೆಗೆದಿದ್ವಿ. ಅದನ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಆಮೇಲೆ ನೀವು ನೋಡ್ಕೋಬೋದು ಗೈಸ್. ಅದು ಆ್ಯಕ್ಚುಲಿ ನನ್ನ ಕಸಿನ್ ನೈಟು ಸ್ನ್ಯಾಪ್ ತೆಗಿಬೇಕಾದ್ರೆ ಒಂದು 4 ಫೋಟೋ ಕ್ಲಿಕ್ ಮಾಡಿದ್ದೀನಿ. ಅದರಲ್ಲಿ ಬಂದಿರೋ ಇಮೇಜ್ ಅದು ನಿಜವಾಗ್ಲೂ ನಮಗೂ ಗೊತ್ತೇ ಆಗಿರಲಿಲ್ಲ ಅದು ಗೋಸ್ಟಾ ಏನು ಅಂತ. ನಾವು ಬೆಳಗ್ಗೆ ಬಂದು ಬ್ರೈಟ್ನೆಸ್ ಜಾಸ್ತಿ ಮಾಡಿ ನೋಡಿದಾಗಲೇ ಗೊತ್ತಾಗಿದ್ದು. ಆವಾಗ ನಮಗೆ ಫುಲ್ಲು ಗಾಬರಿ ಗೈಸ್. ನೋಡಿ ಗೈಸ್, ಅದು ಇಲ್ಲಿಂದ ನಿಂತ್ಕೊಂಡು ತೆಗೆದಿರೋ ಪಿಕ್. ಅದು ನೀವು ನೋಡಬೇಕಾದ್ರೆ ಮಾತ್ರ ಬ್ರೈಟ್ನೆಸ್ ಜಾಸ್ತಿ ಇಟ್ಕೊಂಡೇ ನೋಡಬೇಕು. ನಾನು ನಿಮಗೆ ಆಮೇಲೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ಬ್ರೈಟ್ನೆಸ್ ಜಾಸ್ತಿ ಇಟ್ಕೊಂಡು ನೋಡಿ. ಮುಂದೆ ಟಾರ್ಚ್ ಬಿಡೋ ಫಸ್ಟು, ಅವ್ನಿಗೇನಾದರೂ ಆಗಲಿ, ಅವ್ನು ಸರಿ ಆಗ್ತಾನೆ. ಮುಂದೆ ಟಾರ್ಚ್ ಬಿಡು. ನೋಡಿ ಗೈಸ್, ನೈಟ್ 10:30 ಆಗಿದೆ ಇವಾಗ. ಇವಾಗ ಇಲ್ಲಿ ಬೇರೆ ಏನೇನೋ ಆನೆ ಕಾಟ ಅಂತ ಹೇಳ್ತಾರೆ ಎಲ್ಲರೂ. ಆನೆ ಕಾಟ, ಆ ಕಾಟ, ಈ ಕಾಟ ಅಂತ ಆನೆ ಬಂದಿತ್ತು ನೋಡಿ ಗೈಸ್. ಇಲ್ಲೊಬ್ಬ ದೊಡ್ಡ ಆನೆ ಇದ್ದಾನೆ ನೋಡಿ ಗೈಸ್. ಹೇಳ್ಬೇಕಂದ್ರೆ ಆನೆ ಒಂದು ನಿಮಿಷ ಬನ್ನಿ, ನಾನು ಸುದ್ದಿ ಹಾಕಿನಂತ ಬೇಜಾರು ಮಾಡ್ಕೊಡ್ರಿ. ಇವನು ಅದನ್ನೂ ಹಾಕಿಲ್ಲ ಅನ್ಸುತ್ತೆ. ಹಾಕಿನ ತೋರ್ಸ. ನಾನು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಕಾಸ್ಟ್ಲಿ ಇದು ಬಂದು ಶರ್ಟ್ 2000 ಕಾಸ್ಟ್ಲಿ ಫಸ್ಟ್. ನಾವು ಫಸ್ಟ್ ಬ್ಲಾಗ್ ಅಂತ ಏನೋ ತಗೊಬಂದಿಲ್ಲ. ಹೇಳ್ಬೇಕಂದ್ರೆ ಟಾರ್ಚ್ ಎಲ್ಲ ತಗೊಬರ್ಬೇಕಿತ್ತು. ನಮಗೇನು ಗೊತ್ತು ಈ ಥರ ಕರಿ ಕತ್ಲೆ ಇರುತ್ತೆ ಅಂತ. ಬೇಸ್ ನಿಜವಾಗ್ಲೂ ಮಳೆಗಾಲದಲ್ಲಿ ನಮ್ಮೂರು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರೆ. ಸೀರಿಯಸ್ ಆಗಿ ನಾವು ಹಗ್ಲೊತ್ತು ಬರಬೇಕಿತ್ತು, ಆದರೆ ನಾವು ಏನು ಮಾಡೋಣ, ನೈಟ್ ಹೊತ್ತು ಬಂದಿದೆ ಗೈಸ್. ನೋಡಿ ಗೈಸ್, ವೈಟ್ ಕಲರ್ ತುಂಬ ಭಯ ಆಗ್ತಿದೆ ಫ್ರೆಂಡ್ಸ್. ಅಲ್ಲಿ ಏನೋ ಇದ್ದಂಗಿದೆ. ಏನಾಯ್ತು ಇಲ್ಲಿ? ನಾವು ತಮಾಷೆ ಎಲ್ಲ ಏನೋ ಚೀಲನ ಏನು ಒಂದು ಗೊತ್ತಾಗ್ತಿಲ್ಲ. ಏನೇನೋ ಮಾತಾಡ್ತಿದ್ದಾನೆ, ಏನೊಂದು ಗೊತ್ತಾಗ್ತಿಲ್ಲ. ಗೈಸ್ ಚೀಲ ಅನಿಸುತ್ತೆ. ದೇವ್ರನೇ ಫುಲ್ಲು ಗಾಬರಿ ಆಗಿಬಿಟ್ಟಿದ್ವಿ. ನಿಮಿಷ, ನಾವು ಇಷ್ಟೊತ್ತಿನಲ್ಲಿ ಅಲ್ಲೇನೋ ಅಲ್ಲಿ ಕಾಣಿಸ್ತಿದ್ಯಾ ಅಲ್ಲಿ? ಹಾಂ, ಅದು ನೋಡಿ ವೈಟ್ ಟಾರ್ಚ್ ಬಿಡು. ಟಾರ್ಚ್ ನೋಡಿ ಗೈಸ್, ಟಾರ್ಚ್ ನೋಡಿ ಗೈಸ್, ಯಾವ ಥರ ತಂದಿದ್ದಾರೆ ಟಾರ್ಚ್. ಟಾರ್ಚ್ ನೋಡಿ, ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಝೂಮ್ ಹಾಕಿ ಕಾಣಿಸ್ಬೋದು ಅನ್ಸುತ್ತೆ. ನಾವು ಆಗಲೇ ನೋಡಿದ್ರಿ ನೋಡಿ ಇಲ್ಲಿ ಚೀಲ ಗೈಸ್. ಇದು ನೋಡಿ, ನೀವೇ ಥಿಂಕ್ ಮಾಡಿ, ಇಷ್ಟು ಅದು ದೂರದಿಂದ ನಮಗೆ ವೈಟ್ ಕಲರ್ ಒಂದು ಕಾಣಿಸ್ತಿದೆ ಅಂದರೆ ಏನಂತ ಅನ್ಕೋಬೇಕು. ಬನ್ನಿ, ನಮಗಿಲ್ಲೊಂದು ಗಾಬರಿಯಾಗಿ ಇದು ಇದೇನೋ ಈ ಥರ ಕಾಣಿಸ್ತಿದೆ ಗೈಸ್. ನೋಡಿ, ನಾವು ಎದ್ರಿದ್ವಲ್ಲ ನೋಡಿ, ಇದನ್ನೇ ನೋಡ್ಬಿಟ್ಟಿದ್ರಿ. ಇದು ಯಾವ ಥರ ಕಾಣಿಸ್ತಿದೆ ಅಂದರೆ ದೂರದಿಂದ. ನಿಜವಾಗ್ಲೂ ಇದು ಹೇಳ್ಬೇಕಂದ್ರೆ ಹತ್ತಿರದಿಂದ ಬಂದು ತೋರಿಸ್ತೀವಿ. ಇಲ್ಲೊಬ್ಬ ದೊಡ್ಡ ಪುಟ್ಟ, ಇದು ಯಾವುದೋ ಮರ. ಇದು ನೋಡಿ, ಈ ಮರ ದೇವರಾಣೆ ದೂರದ ಹೆಂಗೆ ಕಾಣಿಸ್ತಿದೆ ಅಂದರೆ ಫುಲ್ಲು ಸೈಕೆ ಆಗಿಬಿಡ್ಬೇಕು ನೋಡಿದವ್ರು ಮಾತ್ರ. ನೋಡಿ ಗಾಬರಿ ಹೆಂಗ್ ನೋಡ್ತೀವಿ. ಇವ್ನು ಯಾವನ ಸೆಡೆ ನನ್ನ ಮಗ. ಗೈಸ್, ಭಯ ಅವನಿಗೆ ಮಾತ್ರ, ಎಲ್ಲರಿಗೂ ಹಾಗೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಭಯ ಅಂದರೆ ಭಯ, ಜೀವನದಲ್ಲಿ ಭಯ ಇರಬೇಕು. ಆದರೆ ಭಯ ಗುಂಡ್ಗೆಲಲ್ಲ, ಇವರಿಬ್ರು ಗುಂಡ್ಗೆಲಿರಬೇಕು. ನನ್ನ ಗುಂಡ್ಗೆಲಿಲ್ಲ. ನೋಡಿ ಗೈಸ್, ಇದು ಸ್ಮಶಾನದ ದಾರಿ ಇರೋದಿಲ್ಲಿ. ಸ್ಮಶಾನ ದಾರಿ ನಮ್ಮ ತಾತ, ನಮ್ಮ ಮುತ್ತಾತ, ಇವ್ರ ತಾತ, ಅವ್ರ ತಾತ, ಎಲ್ಲರ ತಾತನೂ ಇಲ್ಲೇ ಉಣಾಕಿರೋದು. ನಮಗೆಲ್ಲರಿಗೂ ಸ್ಮಶಾನ ಅನ್ನೋದು ಭಯ ಇರ್ತಾ ಇದ್ರೆ ನಮಗೆ ಭಯ ಇಲ್ಲ. ಯಾಕಂದರೆ ಇಲ್ಲಿ ಇರೋರೆಲ್ಲ ನಮ್ಮ ತಾತಂದಿರೇ ಅಲ್ಲ. ನಮಗೇನು ಮಾಡ್ತಾರೆ ಹೇಳಿ ಅಲ್ವಾ? ಅದನ್ನೆಲ್ಲರೂ ಕೇಳಿಸ್ಕೊಬಿಟ್ಟು ಮತ್ತೆ ಬಂದು ಇವ್ರ ಮನೆಗೆ ಊಟಕ್ಕೆ ಬರ್ತಾರೆ ಅನ್ಸುತ್ತೆ ಗೈಸ್. ಇವ್ರ ಮನೆ ಊಟದ ಬಂದ್ಬಿಟ್ಟು ಊಟ ಮಾಡಾಕ್ತಾ ಇದ್ದಾರೆ ನೋಡಿ. ಇವರ ಹತ್ರ ಬಂದ್ವಿ.
ಈಗ ನಾವು ಹಳ್ಳದ ಹತ್ರ ಬಂದಿದೀವಿ ನೋಡಿ ಗಾಯ್ಸ್ ಇವನು ನೋಡಿ 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 ಫುಲ್ಲ ಬಿದ್ದ ಗಾಯ್ಸ್ ಇವನು ಈಗ ನಾವು ಬಂದಿದೀವಿ ಹಳ್ಳದ ಹತ್ರ ಬಂದಿದೀವಿ ಗೈಸ್ ಹಳ್ಳದ ಹತ್ರ ಗೈಸ್ ನಮ್ಮ ಊರಲ್ಲ ಹೆಂಗಿದೆ ಅಂದ್ರೆ ಸೇಮ್ ಬೀಚ್ ಇದಂಗಿದೆ. ಈ ಮರಳು ನೋಡಿದ್ರೆ ನೀವು ಬೀಚ್ ಅನ್ಕೋಬೇಕು ನಿಜವಾಗ್ಲು. ಕ್ರೇಜಿ ಅನ್ಕೋ. ಗೋಣಿ ಬೀಡ್ ಹತ್ರ ಇದ್ದೀರಿ. ಇಲ್ಲಿ ಅಗ್ರಹಾರ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಬನ್ನಿ ಗಾಯ್ಸ್. ಅಲ್ಲಿ ಬಂದ್ರೆ ಇಲ್ಲಿ ಸಿಗುತ್ತೆ ಒಳ್ಳೆ ಹಳ್ಳ ಮಾತ್ರ. ನೋಡಿ ಗೈಸ್ ಇವನಿಗೆ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಹೇಳು? ಇವನಿಗೆ ಆಗಿದೆ ಫುಲ್ ಬಿಡ್ತಾನೆ. ನೀನಂತೂ ಕಾಡು ಮನುಷ್ಯ, ಎಲ್ಲಿ ಬೇಕಾದ್ ಸುತ್ತಿರ್ತೀಯ ಹಂಗೆ ಗಾಯ್ಸ್. ಇವ್ ನೈಟ್ ಹೊತ್ತು ನಮಗೆಲ್ಲ 9 ಗಂಟೆಗೆ ಊರಿಂದ ಆಚೆ ಬರಕ್ ಭಯ ಆಗ್ತಿರುತ್ತೆ. ಊರಿಂದ ಆಚೆ ಅಂತೀನಿ, ಮನೆಯಿಂದ ಆಚೆ ಬರಕ್ ಹೇಳ್ಬೇಕಂದ್ರೆ 6 ಗಂಟೆ ಮೇಲೆ ಮನೆಯಿಂದ ಆಚೆನೆ ಬರಲ್ಲ. ಇವನಂತೂ 6 ಗಂಟೆ ಅದ್ರಲ್ಲಿ ಇವತ್ತು ಬಂದಿದ್ದೀನಿ ಅಂದ್ರೆ. ಆದ್ರೆ ಇವನ್ ಮಾತ್ರ ಇಲ್ಲಿ ಇದನ್ ನೋಡಿ, ಇವನು ಎಷ್ಟೆಷ್ಟು ಗಂಟೆಗೆ ಬರ್ತಾನೆ ಅಂದ್ರೆ ಬೆಳ್ಳಗಿದನ್ ಮಾತ್ರ. ಬೆಳ್ಳಗಿದ್ರೆ ಎಂತ ಕಳ್ಳ, ಮುಖಕ್ಕೆ ಟಾರ್ಚ್ ಬಿಡ್ಕೊಬೇಡ ಬಿಡು, ಬೆಳ್ಳಗ್ ಕಾಣಿಸ್ತೀಯ. ಅಲ್ಲಿ ನೋಡಿ ಬೆಳ್ಳಗ್ ಕಾಣಿಸ್ಲಿ ಅಂತ ಮುಖಕ್ಕೆ ಟಾರ್ಚ್ ಬಿಟ್ಕೊಳ್ತೀಯಾನೆ. ಎಷ್ಟು 3 ಗಂಟೆ ಬೆಳಗಿನ ಜಾವ, 12 ಗಂಟೆ, 1 ಗಂಟೆ, 2 ಗಂಟೆಗೆಲ್ಲ ಒಬ್ಬೊಬ್ನೇ ಟಾರ್ಚ್ ಇಟ್ಕೊಂಡು ಮನೆಗೆಲ್ಲ ಬರ್ತಾರೆ. ಹೌದು, ಸುಮ್ನೆ ಹೇಳೋದಲ್ಲ ಗೈಸ್, ಹೌದು ನಿಜವಾಗ್ಲೂ ಮೀಟರ್ ಬೇಕೇ ಬೇಕು ಅದಕ್ಕೆ. ಓ ಅಲ್ಲಾಗಿ ಲೆವೆಲ್ಗೆ ಬಂದಾತ. ಅಲ್ಲ ಗೈಸ್, ಈಗ ನಾವು ಬೆಂಕಿ ಹಾಕ್ತಾ ಇದೀವಿ. ಈಗ ಬೆಂಕಿ ಹುಡುಕ್ತಿದೀವಿ, ಸೌದೆ ಹುಡುಕ್ಬೇಕು ಇವಾಗ ಬೆಂಕಿಯಲ್ಲಿ ಹಾಕಕ್ಕೆ. ಸಾರಿ ಗೈಸ್, ಇವಾಗ ಆಗಲ್ಲ ಬೆಂಕಿಯಲ್ಲಿ ಹಾಕಕ್ಕೆ. ಇವಾಗ ನಾವು ಬೆಂಕಿಯಲ್ಲಿ ಹಾಕ್ತಾನು ಇಲ್ಲ ಫ್ರೆಂಡ್ಸ್. ನಮಗಿಲ್ಲಿ ಯಾವಾಗಿಂದ ಅದಕ್ಕೋಸ್ಕರ ಎಲ್ಲರೂ ನಿಜವಾಗ್ಲೂ ನಾವು ವಿಡಿಯೋ ಆಫ್ ಮಾಡಿ ಸುಮ್ಮನೆ ಕೂತ್ಕೊಂಡು ಇಲ್ಲಿ ಯಾರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೆಂಗಾಯ್ತಂದ್ರೆ ಅಂತ ಭಯಂಕರ ಸೌಂಡ್ಗಳು, ಹಳ್ಳದಲ್ಲಿ ಏನೋ ಬೀಳ್ತಿರೋ ತರ, ಮತ್ತೆ ಇಲ್ಲಿ ಬೇರೆ ಏನೋ ಒಂಥರ ಕಾಣಿಸ್ದಂಗ ಆಗ್ತಿದೆ. ಒಂದೊಂದ್ಸರಿ ಕಾಣಿಸಲ್ಲ, ಒಂದ್ಸರಿ ಕಾಣಿಸುತ್ತೆ ನಮಗೆ. ಅದು ಬೇರೆ ಹೆವಿ ಸೈಕ್ ಆಗ್ತಿದೆ. ಇದು ಬೇರೆ ಕ್ಯಾಮ್ರಾದಲ್ಲೂ ಕಾಣಿಸ್ತಿಲ್ಲ, ನಾವು ಟಾರ್ಚು ತಂದಿಲ್ಲ ತೋರ್ಸೋಣ ಅಂದ್ರೆ. ಇಲ್ಲಿ ನೋಡಿ ಚಂದ್ರ, ಫುಲ್ಲು ಭಯ ಆಗ್ತಿದೆ ಫ್ರೆಂಡ್ಸ್. ಫುಲ್ಲು ಭಯ ಆಗಿ ನೋಡಿ. ಇಲ್ಲಿ ಇವನು ಅವಾಗಿಂದ ಎಷ್ಟು ಜೋಶಲ್ಲಿದ್ದ ನಿಮಗೆ ಗೊತ್ತು. ಇವಾಗ ನೋಡಿ ಫುಲ್ಲು ಹೆದ್ರಿ ಹೇತ್ಕೊಬಿಟ್ಟಿದ್ದಾನೆ. ನನಗಂತೂ ಆಗ್ತಾನೆ ಇಲ್ಲ ಫ್ರೆಂಡ್ಸ್, ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಮನೆಗೆ ಹೋಗ್ತೀನಂದ್ರೂ ಬರ್ತಾ ಇಲ್ಲ ಫ್ರೆಂಡ್ಸ್ ಯಾರು. ಇವನಿಗೆ ಏನಾಗಿದೆ ಗೊತ್ತಿಲ್ಲ. ಇವನಿಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತೀಯ ನಮ್ಮನ್ನ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಬನ್ನಿ ಈಗ ಹೋಗೋಣ, ನೋಡೋಣ ಬನ್ನಿ. ಎಷ್ಟಾಯ್ತು, ಚೆನ್ನಾಗಿದ್ಯಾ? ಬಿಡು ಹೀರೋ ನೀನೇ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮಿಬ್ರಲ್ಲಿ ಯಾರು ಅಣ್ಣ ಯಾರು ತಮ್ಮ, ಯಾರು ಅಂತ ಬೇಗ ಕಮೆಂಟ್ ಮಾಡಿ. ನಾವಿಬ್ರಲ್ಲಿ ಯಾರು ಅಣ್ಣ ತಮ್ಮ ನೀವೇ ಕಮೆಂಟ್ ಮಾಡಿ ಯಾರು ಅಂತ. ಬನ್ನಿ ಗೈಸ್, ಈಗ ಹಳ್ಳಕ್ಕೆ ಹೋಗಿ ತೋರಿಸ್ತೀವಿ. ಸುಮ್ಮನೆ ನಮಗೆ ಏನು ಮಾಡ್ಬೇಕು, ಇದೆಲ್ಲೂ ದಾರಿನೂ ಇಲ್ಲ ಗೈಸ್. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ಲು ನೀರು. ಇಲ್ಲಿಂದ ಎಲ್ಲಿ ದಾಟದ್ ನಾವು? ದಾಟಕ್ಕಂತೂ ಆಗಲ್ಲ ಫ್ರೆಂಡ್ಸ್. ಕಪ್ಪೆ ನೋಡಿ, ಕಪ್ಪೆ ಇವಾಗ ಏಡಿ ಹಿಡಿಯೋಣ ಅಂತ ಪ್ಲಾನ್ ಆಗ್ತಿದ್ದಾನೆ. ಇವಾಗ ಏಡಿ ಹಿಡಿಬೇಕಂತೆ. ಈಗ ಮೀನು ನೋಡಿ, ನಿಮಗೆ ಮೀನು ಕಾಣಿಸ್ತಿರ್ಬೋದು, ಕಾಣಿಸ್ತಿದೆ ಅನ್ಸುತ್ತೆ. ಮೀನು ನೋಡಿ ಗೈಸ್, ತುಂಬ ಇದೆ ಗೈಸ್. ಇಲ್ಲಿ ನೋಡಿ ಮೀನ್ ಅಂದ್ರೆ ಇಲ್ಲಿರೋದು ನೋಡಿ ಗೈಸ್. ಇಲ್ಲಿ ಎಷ್ಟು ಮೀನಿದೆ ನೋಡಿ. ಯಾರಿಗಾರು ಬೇಕಾದ್ರೆ ಕಮೆಂಟ್ ಮಾಡಿ ಗೈಸ್. ಅಲ್ಲಿ ನೋಡಿ, ಅದು ಚಿಕ್ಕ ಮೀನ್ ಕಾಣಿಸಿಲ್ಲ, ಅದಕ್ಕೆ ಜಿಲೇಬಿ ಮೀನ್ ಅಂತಾರೆ. ಮಂಗಿದಲ್ಲ ಅದೇ ಹಿಡ್ಕೊಳ್ಳ ಇಲ್ಲಿ ಪ್ರೀತು ಬಂದು ಹಿಡ್ಕೊಳ್ಳ ನೋಡಿ. ಇವನೇನ ಹಿಡಿತಾನಂತೆ ಇವನು. ನೀನು ಹಿಡಿದ್ರೆ ಗಂಡ್ಸ್ಕೊಂಡು ಕೈದಲ್ಲಿ ಹಿಡ್ದೇ ಬಿಟ್ಟೆ ಗೈಸ್. ಅನ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಹಳ್ಳದಲ್ಲಿ ಮೀನ್ ಹಿಡ್ದಿಯಾನೆ. ಅಯ್ಯ ಇರೋ ತೋರ್ಸ ಮೀನ ಇದೀವಿ. ಇಲ್ಲಿ ಬಿಡ್ತಾ ಇದೀವಿ ನೋಡಿ ಫ್ರೆಂಡ್ಸ್. ಬಿಟ್ಟ ಮೀನೇ ಕಾಣಿಸ್ತಿಲ್ಲ, ಆ ಥರ ಬಿಟ್ಟು ಮೀನ್ ಅವಾಗ ಹಿಡಿಯೋ ಟ್ರೈ ಮಾಡ್ತೀನಿ. ಇನ್ನೊಂದು ನೋಡಿ ಗೈಸ್, ಯಾವ್ದೋ ಹೌಲ್ ಮೀನ್ ಹಿಡಿದೆ ಫ್ರೆಂಡ್ಸ್. ಇಲ್ಲಿ ಹೌಲ್ ಮೀನ್ ಅಂತೆ. ಇಲ್ಲಿ ನೋಡಿ ಗೈಸ್, ಪಾಪ ಸಣ್ಣ ಮರಿ ಕಾಣಿಸ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಗೈಸ್. ಇದು ನೋಡಿರ್ಬೋದು ನೋಡಿ, ಜಿಲೇಬಿ ಮೀನ್ ಅಂತ ಸಿಗುತ್ತೆ. ಜಿಲೇಬಿ ಅಂತಾರ ಸತ್ತೋಗೋದು ನೀರ. ಇನ್ನೊಂದೇನಂತಾರೆ ಹೇಳು? ಪಾಪ ಸತ್ತು. ಇನ್ನೊಂದೇನಂತಾರೆ ಹೇಳಿ ಮೀನಿಗೆ? ಅಷ್ಟೇ, ಪಾಪ ಬಿಟ್ಬಿಡು ಹೋಗಿ. ನೋಡಿ ಗೈಸ್, ಒಂದು ಜೀವದಾನ ಮಾಡೀನಿ. ಅದ್ ನಮ್ ಕೈಯಲ್ಲೇ ಬೇರೆ ಕಡೆ ಹೋಗೋಣ. ನನ್ ಕೈಯಲ್ಲೇ ಬರ್ತಿದೆ ನೋಡಿ. ಇಲ್ಲ ಬಾ, ಇಲ್ಲಿ ದೊಡ್ಡ ಮೀನ್ ಸಿಗ್ಬೋದು ಬಾ ಗೈಸ್. ಇಲ್ಲಿ ನೋಡಿ, ಕಾಡು ಫುಲ್ಲು ಕಾಡು ಸಿಗುತ್ತೆ. ಟಾರ್ಚ್ ಬಿಟ್ಟಿದ್ವಲ್ಲ ಕಣ್ಣಿಗೆ, ಅದು ಕಣ್ಣಿಗೆ ಟಾರ್ಚ್ ಬಿಟ್ಟಿದ್ಕೆ ಬಂದಿದ. ಅದು ಟಾರ್ಚ್ ಬಿಟ್ರೆ ಏನಾಗುತ್ತೆ ಹೇಳು? ಮೀನು ಹಂಗೆ ನಿಂತ್ಕೊಂತ ಹಂಗೆ ನಿಂತ್ಕೊಬಿಡುತ್ತಾ?
ಮೊಲಗಳು ನಿಂತ್ಕೊಳ್ಳೋದು ಮೊಲ ಮತ್ತೆ ಎಲ್ಲ ಡಿಮ್ ಟೈಪ್ ಮಾಡಬೇಕು. ಡಿಮ್ ಟೈಪು ಡಿಮ್ ಡಿಪ್ ಡಿಮೆಂಡ್ ಡಿಪ್ಪ ಡಿಮೆಂಡ್ ಡಿಪ್ ಮಾಡಬೇಕು. ಓಯ್ ಇರೋ ನನಗೆ ಇಲ್ಲೇನೋ ಕಾಣಿಸ್ತಾನೆ ಇಲ್ಲ. ಇಲ್ಲ ಪ್ರೀತು, ಮುಂದೆ ಅಲ್ಲಿ ಜಾಸ್ತಿ ಮುಂದೆ ಬಾಡಕ ಲೋ ಇದೆಲ್ಲೋ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ನೋಡಿ ಗೈಸ್ ಇವನು ನಾನು ಹೇಳಿಲ್ವಾ ಕಾಡು ಮನುಷ್ಯ ಅಂತ. ನೋಡಿ ಅಲ್ಲಿ ಬಂದ್ರು ಅಂತೆ ಒಳ್ಳೆ ಪ್ಲೇಸ್ ಗೊತ್ತಂತೆ. ಬಿದ್ದು ಸೂಪರ್ ಬೀಳ್ಸೆ ಬಿಟ್ಟಿದ್ರು. ಎಲ್ಲ ಕರ್ಕೊಂಡು ಹೋಗ್ತಿದ್ದಾನೆ ಇವನು. ಗೈಸ್ ಇಷ್ಟೊತ್ನಲ್ಲಿ ಬೇಕಾ ಬಿದ್ರೆ ಏನ್ ಮಾಡ್ತೀಯೋ? ಶೀ ಗೊಚ್ಚೆ ನೋಡಿ ಗೈಸ್ ಇಲ್ಲಿ ಗೈಸ್ ಇಷ್ಟು ಇಲ್ಲಿರ್ತವೆ ಅಂತ ನಮಗೂ ಗೊತ್ತಿಲ್ಲ. ಫ್ರೆಂಡ್ಸ್, ಒಂದು ಮೀನು ಹಿಡಿದ ತಕ್ಷಣ ಮೀನು ಹಿಡಿಯಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲೋ ಇದು ಗೈಸ್ ಇದು ನೋಡಿ ಇಲ್ಲಿ ನೀರೊಳಗಡೆ ಕರ್ಕೊಂಡ್ಬಿಟ್ಟಿದ್ದಾರೆ. ಓ ಇಲ್ಲಿ ಮೀನಿರುತ್ತಾ? ಇದೆಲ್ಲೋ ಬೆಟ್ಟದ ಮೇಲೆಲ್ಲ ಹತ್ತಿದ್ದೀನಿ ನೋಡಿ. ಓಯ್ ಬಿಟ್ಟು ಹೋಗ್ಬೇಡ್ರು. ಇಲ್ಲಿ ಬಂದ್ರೆ ಮೀನಿದಾವೆ ಅಂದ್ರೆ ಮೀನೊಂದು ಇಲ್ಲ. ಗೈಸ್ ನೋಡಿ ಹೆಂಗಿದೆ, ಕಾಣಿಸ್ತಿಲ್ಲ ಸರಿಯಾಗಿ. ಟಾರ್ಚ್ ಬಿಟ್ಟಿದ್ರೆ ನಾವು ಟಾರ್ಚ್ ತಗೋರ್ಬೇಕಿತ್ತು. ಬರೋ ಇವನೊಬ್ಬ ಹೋಗನ್ ಬರೋ ಅಂತ ಪುಕ್ಲ ಅಂದರೆ ಪುಕ್ಲ ಗೈಸ್. ಇವನಂತ ಪುಕ್ಲ ಈ ಪ್ರಪಂಚದಲ್ಲೇ ಇಲ್ಲ. ಬರೆದು ಕೊಡ್ತೀನಿ ನಾನು ಬೇಕಿದ್ರೆ. ಇಲ್ಲ ನೋಡು ಪುಕ್ಲ. ಗೈಸ್ ಹೋಗ್ತೀವಿ ವಾಪಸ್ಸು. ಹೇಗೆ ಅಂದರೆ ಸೈಕಲ್ ಬಿಟ್ಟಿದ್ದೇನೆ. ಗೈಸ್ ನನ್ನೇ ಮುಂದೆ ಬಿಟ್ಬಿಟ್ಟಿದ್ದಾರೆ ಇವರು. ಏನು ಫೋಟೋ? ಅದು ಇನ್ಸ್ಟೆಂಟಲ್ಲೇ ಹಾಕ್ಬೇಕಣ್ಣ. ಓ ಅದ ಸ್ನ್ಯಾಪು, ಇನ್ಸ್ಟಾಗ್ರಾಮಲ್ಲಿ ಸ್ನ್ಯಾಪು. ಓ ಇವ್ರು ಗೈಸ್ ಅದನ್ನ ಹೇಳ್ತಿರೋದು ಇನ್ಸ್ಟೆಂಟ್ ಅಂತ. ಓ ಸಾರಿ ಇವಾಗ ಗೊತ್ತಾಯ್ತು. ಓ ಅದು ಏನು ಹೇಳು, ಇನ್ಸ್ಟಾಗ್ರಾಮಲ್ಲಿ ಸ್ನ್ಯಾಪ್ ಇದೆಯಲ್ಲ ಅದು ಅಲ್ವೇನೋ? ಇನ್ಸ್ಟಾಗ್ರಾಮ್ ಸ್ನ್ಯಾಪ್ ನಾನು ಅದೇ ಹೇಳೋದು. ಇದೇನೋ ಇಚ್ಚಿಲ್ಲ ಏನು ಅಂತ ಗೊತ್ತಿಲ್ಲ. ಇವಾಗ ಓಪನ್ ಇರೋ ಫಸ್ಟ್ ಮುಟ್ ನೋಡು ನೋಡೋಣ ಈಗ ಏನಿದೆ ಅಂತ ಇದ್ರೊಳಗೆ. ಗೈಸ್ ಐ ಥಿಂಕ್ ಇದ್ರಲ್ಲಿ ಬಟ್ಟೆ ಇದೆ ಅಂತ ಅನ್ನಿಸ್ತಿದೆ. ಅಂಡರ್ವೇರ್ ಯಾವುದು? ಅಂಡರ್ವೇರ್ ಅಲ್ಲ, ಇವಾಗ ರೈನ್ ಕೋಟ್ ಇಲ್ಲಿ ಬಿಟ್ಟೋಗಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ನಿಮ್ದು ಏನಾದ್ರು ಇದ್ರೆ ಕಮೆಂಟ್ ಮಾಡಿ. ನಿಮ್ದು ಯಾರ್ದಾದ್ರು ಇದ್ರೆ ಕಮೆಂಟ್ ಮಾಡಿ. ಇದು ಯಾರು ಬಿಸಾಕಿರೋದಲ್ಲ, ಯಾರೋ ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಇದು ಯಾರ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ತೆಗಿಯೋ ಇದ್ರೊಳಗೆ ಇನ್ನೂ ಏನೋ ಒಂದಿದೆ. ತೂಕವಾಗಿ ಏನದು ಚಡ್ಡಿ ಗೈಸ್. ಇದು ಚಡ್ಡಿ ಯಾರ್ದು? ಟೋಪಿ ಯಾರ್ ಕ್ಯಾಪ್ ಇರ್ಬೋದು? ಯಾರು ಹಾಕ್ತಾರೆ ಹೇಳಿ ತರ? ನೋಡಿ ಗೈಸ್ ನನ್ಗಾಗೈತ. ಇದ್ರ ಬೆಲೆ ಬಂದ್ಬಿಟ್ಟು ಎಷ್ಟು ಹೇಳಿ? ಒಂದು 1,00,000 ಗೈಸ್. ವರ್ಷಾಚೆ ಕಣೋ. ಡಾಕ್ ಸಜೆಸ್ಟ್ನ ಟ್ಯಾಗ್ ಮಾಡಿ ನೋಡಿ. ಯಾರ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಯಾರ್ದು ಅಂತ. ಬಂದ್ಬಿಟ್ಟು 1,00,000 ಅಂತ. ವರ್ಷಾಚೆದು ಗೈಸ್. ಆದ್ರೆ ಇದು ಡಾಕ್ ಸಜೆಸ್ಟಿನ್ ಚಡ್ಡಿ. ವರ್ಷಾಚೆದು ಬ್ರ್ಯಾಂಡ್ ಸ್ಟಿಕ್ಕರ್ ಕಿತ್ತೋಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು ಇದು ಯಾವ್ದು ಅಂತ ಗೊತ್ತಿಲ್ಲ. ನಮ್ ಕ್ಯಾಪ್ ಯಾವ್ದು? ಓ ಪಿ ಅಂತ ಇದೆ, ಪ್ಯಾರಿಸ್ದು ಗೈಸ್. ಇದು ಬಂದ್ಬಿಟ್ಟು CSK ಹಾಕಿರೋ ಜರ್ಕಿನ್ ಗೈಸ್. ಮಳೆ ಬಂದಾಗ CSK ಹಾಕೋ ಜರ್ಸಿ ನೋಡಿ. CSK ಮೆಗಾಸ್ಟಾರ್. ಇದಕ್ಕೆಲ್ಲ CSK ಫ್ಯಾನ್ಸ್ ನ ಟ್ಯಾಗ್ ಮಾಡಿ. ಏನ್ ಮಾಡೋದು, ಇಲ್ಲೇ ಬಿಟ್ಟೋಗ್ಬೇಕು. ಇವಾಗ ಮನೆಗೆ ಹೋಗೋಣ ಅಂತ ಇದೀವಿ. ಪಾಪ ಬಾರೋ. ಓಯ್ ಬೈ ತೆಗ್ದೇ ತಾನೆ ಪಾಪ. ಅದು ಯಾರ್ದಾಗಿರ್ಬೋದು, ಬೆಳಗ್ಗೆ ಬಂದು ತಗೊಳ್ತಾರ ಅವರು. ಸುಮ್ಮನೆ ಯಾರು ಇದ್ರೆ ವಿಡಿಯೋ ನೋಡ್ತಿದ್ರೆ ನೀವು ಫಸ್ಟ್ ಮಲ್ಗಿರೋದು ಯಾರೋ ಅಲ್ಲಿಗೆ ಹೋಯ್ತು. ಅದು ಅಲ್ಲ, ಅದು ಎಲೆಗಳು ಕೆಸಿಂದು ಎಲೆ ಬರುತ್ತಲ್ಲ ಅದು
ಇದು ಯಾರ್ದು ಅಂತ ಗೊತ್ತಿದ್ರೆ ನಮ್ಮ ವಿಡಿಯೋ ನೋಡ್ತಿದ್ರೆ ನೀವು ಫಸ್ಟ್ ಮಾಡಿಸಿ ವಾಪಸ್ ಇಡಿ. ನಮ್ಮ ವಿಡಿಯೋ ನೋಡ್ತಿದ್ರೆ ನೀವು ಯಾವ್ದು ಅಂತ ಬಂದು ಇಲ್ಲಿ ತಗೊಳ್ಳಿ. ಇಲ್ಲೇ ಇರುತ್ತೆ ಇದು ಬೇಕು ಅಂದ್ರೆ. ಸುಮ್ಮನೆ ಮಡ್ಚಿಡೋ. ಒಂದು ಕಾಮನ್ ಸೆನ್ಸ್ ಇಲ್ಲ ನೋಡಿ ಗೈಸ್. ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ತಿರೋ ನಮ್ಮ ಪ್ರೀತಮ್ ಅವರು. ಆ ಒಳ್ಳೆ ಕೆಲಸ ಪ್ರಥಮವಾಗಿ ಒಳ್ಳೆ ಕೆಲಸ ಮಾಡ್ತಿರೋ. ಆ ಒಳ್ಳೆ ಕೆಲಸ ಹೇಳಿದೆ ನಾನು. ಇಲ್ಲ ಅಂದ್ರೆ ಓಪನ್ ಮಾಡ್ಬಿಟ್ಟು ಸೀದಾ ಬರ್ತೇನೆ. ಪಾಪ ಅವ್ರ ಚಡ್ಡಿ ಅವ್ರ ಟೋಪಿ ವರ್ಷಾಚೆತ್ ಬೇರೆ ಅಂತ ಹೇಳ್ತಾನದು. ಹಾ ಅದು ಹಾಕು ಲಂಗ ದಾರ ಕಟ್ಟು ನೋಡಿ ಆಗಿದೆ. ಹಾ ಇಡು ಅಲ್ಲೇ ಒಂದು ಮೂಲೆಗಿಡು ಪಾಪ. ಏಯ್ ಸುಮ್ಮನೆ ಇರು. ಬಿಟ್ರೆ ಬಿಟ್ರೆ ಹಾಕೋಣ ಅಂತ ಬೆಂಕಿ ಹಾಕೋಣ ಅಂತ ಲೈಟ್ರ್ ತಗೊಬನ್ನೋ ಅಥವಾ ಬೇರೆ ಲೈಟ್ರ್ ತಗೊಬನ್ನೋ ಗೊತ್ತಿಲ್ಲ ನನಗೆ. ಏನಕ್ಕೆ ತಗೊಬಂದು? ಬೆಂಕಿ ಹಾಕಕ್ಕೆ ಸಾಂಬಾರು ಮಾಡಕ್ಕೆ ಕೊಡ್ತೇನೆ ಫಸ್ಟ್. ಗೈಸ್ ಇವಾಗ ನಾವು ಬಂದಿದ್ದಾರಲ್ಲಿ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ನೈಟ್ ಬಂದಿವಲ್ಲ ನಾವು ಹಳ್ಳದ ಹತ್ರ. ಹೇಳಿದ್ವಲ್ಲ ತುಂಬ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಇವಾಗ ನಾವು ನಾಳೆ ಬೆಳಿಗ್ಗೆ 6 ಗಂಟೆಗೆ ಬಂದು ಮಾರ್ನಿಂಗ್ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀವಿ ನಿಮಗೆ ಹಳ್ಳದ್ದು. ಇವಾಗ ನಾವು ಮನೆ ಹೋಗ್ತೀವಿ ಗೈಸ್. ಬಾಯ್ ಗೈಸ್. ನಾವಿವಾಗ ಮನೆಗೆ ಬಂದಿದ್ದೀವಿ. ನಾವು ಹೇಳಿದ್ವಲ್ಲ ಗೋಸ್ಟ್ ಫೋಟೋ ಸ್ಕ್ರೀನ್ ಮೇಲೆ ಹಾಕ್ತೀವಿ ಅಂತ. ಇವಾಗ ನೀವು ನೋಡ್ಕೋಬೋದು ಗೈಸ್. ನೋಡಬೇಕಾದ್ರೆ ಮಾತ್ರ ಬ್ರೈಟ್ನೆಸ್ ಫುಲ್ ಇಟ್ಟು ನೋಡ್ಕೊಳ್ಳಿ. ಫುಲ್ ಇಟ್ಟು ಝೂಮ್ ಹಾಕಿ ನೋಡ್ಕೋಬೋದು ನೀವು ಬೇಕಿದ್ರೆ ಕಾಣಿಸುತ್ತೆ. ಇದು ಯಾವುದೇ ಥರ ಫೇಕ್ ಅಲ್ಲ, AI ಎಲ್ಲ ಏನಲ್ಲ. ಎಲ್ಲರೂ AI ಅಂತ ಏನಾದರೂ ಅಂದ್ಕೋಬೋದು, ಆದರೆ ಇದು ಒರಿಜಿನಲ್ ಗೈಸ್. ಇದು ರಿಯಲಾಗಿ ತೆಗ್ದಿರೋ ಫೋಟೋ. ಇದು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವಾಗಲೂ ಹೆಂಗೆ ತೆಗ್ದಿದೆ ಅಂತ. ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಗೈಸ್. ನಾನೇ ನಿಮಗೆ ಝೂಮ್ ಹಾಕಿ ತೋರಿಸ್ತಿದ್ದೀನಿ, ನೀವು ನೋಡ್ಕೋಬೋದು. ಇದು ಯಾವುದೇ ಥರ ಫೇಕ್ ಅಲ್ಲ, ಏನಿಲ್ಲ. ಬಟ್ ನೀವು ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೋಡಿ, ಆವಾಗ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಅದೇನು ಹಿಂಗೆ ಅಂತ ನೀವೇ ಕಾಮೆಂಟ್ ಮಾಡಿ ಗೈಸ್. ನಮ್ಮೂರಲ್ಲಿ ಸ್ವಲ್ಪ ಜನ ಅದನ್ನ ದೇವರು ಅಂತಾರೆ, ಸ್ವಲ್ಪ ಜನ ದೆವ್ವ ಅಂತಾರೆ, ಸ್ವಲ್ಪ ಜನ ಏನೋ ಗೊತ್ತಿಲ್ಲ ಅಂತಾರೆ. ಏನೋ ಕಾಮೆಂಟ್ ಮಾಡಿ ಗೈಸ್ ನಿಮಗೇನಾದರೂ ಗೊತ್ತಿದ್ರೆ. ಎಲ್ಲ ಹಾಯ್ ಗಾಯ್ಸ್. ಇವತ್ತು ರಿವರಿಗೆ ಹೋಗ್ತಿದ್ದೀವಿ ಎಲ್ಲ ನೋಡಿ. ಇವನು ಬೇರೆ ಹುಡುಗಿ ಚಾಟ್ ಮಾಡ್ತಿದ್ದಾನೆ. ಇವನು ಇನ್ನೂ ಮಲಗಿದ್ದಾನೆ. ಇವನು ಎಬ್ರಿಸೋಣ ಬನ್ನಿ. ಮಚ್ಚ ಎದ್ದೇಳು, ಮಚ್ಚ ಎದ್ದೇಳು, ಹೋಗೋಣ, ಎದ್ದೇಳು. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ 6 ಗಂಟೆ. ಇವಾಗ ತಾನೇ ಜಸ್ಟ್ ಇದ್ದು. ನಿಮಗೆ ನೆನ್ನೆ ಹೇಳಿದ್ವಲ್ಲ ಡೇ ಟೈಮು ನಮ್ಮ ಊರಲ್ಲಿ ರಿವರ್ದು ವ್ಯೂ ಹೇಗಿರುತ್ತೆ ಅಂತ. ರಿವರ್ ಹತ್ರ ಅಂತ ನೋಡೋಣ ಗೈಸ್. ನೆನ್ನೆ ನಾವು ನೈಟು ನೋಡಿ ಹೆದರ್ತಿದ್ವಲ್ಲ ನೋಡಿ ಗೈಸ್. ನಾವು ನೈಟೆಲ್ಲ ಇಲ್ಲೇ ನಡ್ಕೊಬಂದಿದ್ದು. ನೋಡಿ ಗೈಸ್, ಇದೆ ನಮ್ಮ ಊರಿನ ರಿವರ್ ವ್ಯೂ. ನೈಟ್ ಟೈಮ್, ಸಾರಿ ಡೇ ಟೈಮ್. ಅದು ಅಗಡರ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿದು ನೋಡ್ಬೋದು. ಗೈಸ್ ಹೇಳ್ಬೇಕಂದ್ರೆ ಈ ರೈನಿ ಸೀಸನ್ನಲ್ಲಿ ನಮಗೆ ಫಾಗೇ ಕಾಣಿಸ್ತಿಲ್ಲ. ನಾವಿನ್ನೂ ಬೇಗ ಬರಬೇಕಾಗಿತ್ತು ಅನಿಸುತ್ತೆ. ಬೇಗ ಬಂದಿದ್ರೆ ಇಲ್ಲೇನು ಕಾಣಿಸ್ತಿಲ್ಲ, ಒಳ್ಳೆ ಸ್ವರ್ಗ ಥರ ಕಾಣಿಸ್ತಿತ್ತು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ಆ ಥರ ಏನು ವ್ಯೂ ಸಿಗಲಿಲ್ಲ ಇವತ್ತು. ಆದರೂ ಗ್ರೀನರಿ ನೇಚರ್ ನೋಡಿ. ಇದಕ್ಕೆ ನಮ್ಮೂರ ಕಡೆ ಗೊದ್ಮ ಅಂತಾರೆ. ಅದೇ ಕಪ್ಪೆ ಆಗುತ್ತಲ್ಲ ನೋಡಿ. ಓಡ್ತಿದ್ದೆ ನೋಡಿ 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 ನೋಡಿ. ಬನ್ನಿ ಬನ್ನಿ ನೋಡಿ, ಅದೇ ಕಪ್ಪೆ ಆಗುತ್ತಲ್ಲ ಅದು. ಓಕೆ ಗೈಸ್, ನೆಕ್ಸ್ಟ್ ಯಾವುದಾದ್ರೂ ಕ್ರೇಜಿ ವಿಡಿಯೋ ಜೊತೆ ವಾಪಸ್ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.